ವಿಜಯಪುರದ ಸಿಂದಗಿ ಪಟ್ಟಣದಲ್ಲಿ ಸರಣಿ ಮನೆಗಳ್ಳತನ ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿದೆ. ಪಟ್ಟಣದ ಶಾಂತೇಶ್ವರ ಬಡಾವಣೆಯಲ್ಲಿ ಕದಿಮರು ಮನೆಗಳ್ಳತನ ನಡೆಸಿ ಪರಾರಿಯಾಗಿದ್ದಾರೆ. ಮಲ್ಲಿಕಾರ್ಜುನ ಬಿರಾದಾರ್ ಹಾಗೂ ಚೌಧರಿ ಎಂಬುವರ ಮನೆಗಳಲ್ಲಿ ಕಳ್ಳತನ ನಡೆದಿದೆ. ಕದಿಮರು ಅಂದಾಜು 70 ಗ್ರಾಂ ಚಿನ್ನಾಭರಣ ಹಾಗೂ 150 ಗ್ರಾಂ ಬೆಳ್ಳಿ ಆಭರಣ ಕದ್ದು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಹಾಗೂ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ಘಟನೆ ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ. ಮೈಸೂರಿನ ಹಿನಕಲ್ ಸ್ಮಶಾನದಲ್ಲಿ ಮೃತ ವ್ಯಕ್ತಿಯ ಸಮಾಧಿ ಬಳಿ ವಾಮಾಚಾರ ನಡೆಸಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದ್ದು ಕುಟುಂಬಸ್ಥರಲ್ಲಿ ಆತಂಕ ಮೂಡಿದೆ. ಹಿನಕಲ್ ನಿವಾಸಿ ಗಂಗಾಧರ್ ಎಂಬುವರು ಕ್ಯಾನ್ಸರ್ನಿಂದಾಗಿ 15 ದಿನಗಳ ಹಿಂದೆ ನಿಧನರಾಗಿದ್ದರು. ಗಂಗಾಧರ್ ಸುಮಾರು 2 ವರ್ಷಗಳ ಹಿಂದೆ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರು ಎಂಬ ಮಾಹಿತಿ ತಿಳಿದುಬಂದಿದೆ. ಹುಣ್ಣಿಮೆ ದಿನ ಕುಟುಂಬಸ್ಥರು ಗಂಗಾಧರ್ ಸಮಾಧಿಗೆ ಭೇಟಿ ನೀಡಿದ ವೇಳೆ ಸಮಾಧಿ ಬಳಿ ಅವರ ಫೋಟೋ, ಮಡಿಕೆ ಸೇರಿ ವಸ್ತುಗಳನ್ನು ಇಟ್ಟು ವಾಮಾಚಾರದ ವಸ್ತುಗಳು ಕಂಡುಬಂದಿವೆ ಅಂತ ಆರೋಪಿಸಲಾಗಿದೆ. ಈ ಹಿನ್ನೆಲೆ ಕುಟುಂಬಸ್ಥರು ತಕ್ಷಣವೇ ವಿಜಯನಗರ ಠಾಣೆಗೆ ದೂರು ನೀಡಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ನಡೀತಾ ಇದ್ದ ವಿವಿಧ ಅಕ್ರಮ ದಂಧೆಗಳಿಗೆ ಪೊಲೀಸರು ತೀವ್ರ ಕಡಿವಾಣ ಹಾಕಿದ್ದಾರೆ. ಕಳೆದ 1 ತಿಂಗಳ ಅವಧಿಯಲ್ಲಿ ಗಾಂಜಾ, ಮಟ್ಕಾ, ಗ್ಯಾಂಬ್ಲಿಂಗ್, ಅಕ್ರಮ ಮರಳು ಸಾಗಣೆ ಸೇರಿದಂತೆ ಒಟ್ಟು 127ಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಈ ಕಾರ್ಯಾಚರಣೆ ವೇಳೆ 22 ದ್ವಿಚಕ್ರ ವಾಹನಗಳು ಹಾಗೂ 25 ಕಾರುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಮದುವೆ ಸಮಾರಂಭವೊಂದರಲ್ಲಿ ಅಫ್ಜಲಪುರ ಕಾಂಗ್ರೆಸ್ ಮುಖಂಡ ಮತೀನ್ ಅಹಮದ್ ಪಟೇಲ್ ಪಿಸ್ತೂಲ್ ಹಿಡಿದು ದುರಂದರ್ ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಶಾಸಕ ಎಂವೈ ಪಾಟೀಲ್ ಅವರ ಬಲಗೈ ಬಂಟ ಎಂದೇ ಗುರುತಿಸಿಕೊಂಡಿರುವ ಮತೀನ್ ಪಟೇಲ್ ಈ ಶೋ ಆಫ್ ನಡೆ ಕಾನೂನು ಬಾಹಿರ ಅಂತ ಹಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಮದುವೆ ಸಮಾರಂಭದಂತಹ ಜನಸಂದಣಿಯ ಪ್ರದೇಶದಲ್ಲಿ ಪಿಸ್ತೂಲ್ ಹಿಡಿದು ಬಿಲ್ಡಪ್ ನೀಡಿರುವುದು ಗಂಭೀರ ವಿಚಾರ ಅಂತ ಪರಿಗಣಿಸಿ ಈ ಸಂಬಂಧ ಪೊಲೀಸ್ ಇಲಾಖೆ ತನಿಖೆ ಆರಂಭಿಸಿದೆ. ಇನ್ನು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರೋ ಕಾಂಗ್ರೆಸ್ ಮುಖಂಡ ಮತೀನ್ ಪಟೇಲ್, ನಾನು ಯಾವುದೇ ಅಸಲಿ ಪಿಸ್ತೂಲ್ ಹಿಡಿದಿಲ್ಲ, ಪೋಸ್ ಕೊಟ್ಟಿಲ್ಲ, ಅದೊಂದು ಆಟಿಕೆ ಪಿಸ್ತೂಲ್ ಅಷ್ಟೇ ಅಂತ ಹೇಳಿದ್ದಾರೆ. اللي نعرفها صيده سوي لي بندي بيزه حق المحتر اللي نعرفها صيده فدانه هيك عطني رقصه فريسه زيد عليها شوي عندي بيزه عندي بيزه حق المحتر اللي نعرفها صيده سوي لي بندي بيزه حق المحتر اللي نعرفها صيده فدانه هيك عطني رقصه فريسه زيد عليها شوي عندي بيزه عندي بيزه حق المحتر اللي نعرفها صيده سوي لي ಇವತ್ತು ನಾನು ಕೂಡ ಎಲ್ಲ ಮಾಧ್ಯಮದಲ್ಲಿ ನೋಡಿದೆ. ನಾನು ಹೋದ ತಿಂಗಳ 18ನೇ ತಾರೀಕು ಒಂದು ರೆಸಾರ್ಟ್ನಲ್ಲಿ ನನ್ನ ಕುಟುಂಬದ ಒಂದು ಕಾರ್ಯಕ್ರಮ ಇತ್ತು, ಸಂಗೀತ ಕಾರ್ಯಕ್ರಮ ಇತ್ತು. ನಮ್ಮ ಅಕ್ಕವ್ರ ಮಗಳ ಒಂದು ಸಂಗೀತ ಕಾರ್ಯಕ್ರಮ ಇತ್ತು, ಅವ್ರದ್ದು ವಾರ್ಷಿಕ ಕಾರ್ಯಕ್ರಮ ಇತ್ತು. ಅದರಲ್ಲಿ ನಮ್ಮ ಕುಟುಂಬ ಸದಸ್ಯರು, ನನ್ನ ಮಕ್ಕಳು, ನಮ್ಮ ಎಲ್ಲ ಕುಟುಂಬ ಸದಸ್ಯರು ಇದ್ದರು. ಅದರಲ್ಲಿ ನನಗೊಂದು ಸಂಗೀತದ ಒಂದು ಪಾತ್ರ ಕೊಟ್ಟಿರು. ಎಲ್ಲ ಮನೆಯಲ್ಲಿ ಒಂದೊಬ್ಬರವ್ರಿಗೆ ಪಾತ್ರ ಕೊಟ್ಟಿರು. ಅದರಲ್ಲಿ ಒಂದು ನಮಗೆ ಸಂಗೀತ ದುರಂದರ್ ಫಿಲ್ಮ್ದು ಒಂದು ಪಾತ್ರ ಕೊಟ್ಟಿರು. ಅದರಾಗ ನಕಲಿ ಟಾಯ್ಸ್ ಕೊಟ್ಟು ನಮ್ಮ ಮಗ ಅದ, ನಮ್ಮ ಮಕ್ಕಳು ಎಲ್ಲ ಅದ, ಪಾಪ ನೀವು ಒಂದು ಪಾತ್ರ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡೋಣ. ನಾವೊಂದು ಅದರಲ್ಲಿ ಒಂದು ಮನೆ ಕುಟುಂಬದ ಕಾರ್ಯಕ್ರಮದಲ್ಲಿ ಒಂದು ಪಾತ್ರ ಮಾಡಿದ್ದೇನೆ ಅಷ್ಟೇ. ಅದಕ್ಕೆ ಬಿಟ್ಟು ನಾನು ಅಲ್ಲಿ ಏನೋ ಕಾರ್ಯಕ್ರಮದಲ್ಲಿ ಶೂಟ್ ಮಾಡಲಿಲ್ಲ. ನಾನು ಜವಾಬ್ದಾರಿ ಸ್ಥಾನದಾಗ ಇಟ್ಟುಕೊಂಡು ಆ ಥರ ಏನಿಲ್ಲ. ಒಂದು ಮನೆತನ ಕಾರ್ಯಕ್ರಮದಲ್ಲಿ ಏನೋ ಮಕ್ಕಳು ರಿಕ್ವೆಸ್ಟ್ ಮಾಡಿದ್ಮೇಲೆ ಒಂದು ಸೀನ್ ಮಾಡಿದ್ದೀನಿ ಅಷ್ಟೇ, ಒಂದು ಪಾತ್ರ. ಇಲ್ಲಿ ಒಂದು ರಾಜಕಾರಣಿ ಅಂತ ನಾ ತಿಳ್ಕೊಬೋದು. ಯಾಕಂದರೆ ಒಂದು ರಾಜಕಾರಣಿ ಮಾಡಲಿ ಅವರು, ನಾವು ಬೇರೆ ಬೇರೆ ಇದರಲ್ಲಿ ನಾವು ರಾಜಕಾರಣಿ ಇದ್ದಾಗ ನಾವು ರಾಜಕಾರಣಿ ಮಾಡೋಣ. ಒಂದು ಕುಟುಂಬದ ಕಾರ್ಯಕ್ರಮದಲ್ಲಿ ಈ ಥರ ವೈರಲ್ ಮಾಡ್ಕೊಂಡು ಇದು ಆಗಬೇಡದಿತ್ತು. ಇದು ನಮಗೂ ಭಾಳ ದುಃಖಿನ ಇದು. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಪೈಲಗುರ್ಕಿ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ನಿಯಂತ್ರಣ ತಪ್ಪಿದ ಲಾರಿ ಅಟ್ಟಹಾಸಕ್ಕೆ ಬುಲೆರೋ ಪೀಸ್ ಆಗಿದೆ. ನೋಡ್ತಾ ಇದ್ದಂತೆಯೇ ಲಾರಿ ಚಕ್ರದಡಿ ಸಿಲುಕಿ ಬುಲೆರೋ ಚಾಲಕ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸದ್ಯ ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತರ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. ಕೆನಡಾದಲ್ಲಿ ನಡೆದ ಭೀಕರ ಹತ್ಯೆಯಲ್ಲಿನ ಕನ್ನಡಿಗ ಚಂದನ್ ಕುಮಾರ್ ಮೃತದೇಹವನ್ನು ಕರ್ನಾಟಕಕ್ಕೆ ತರಲು ಸಕಲ ಸಿದ್ಧತೆ ನಡೆಸಲಾಗಿದೆ. ಸ್ವಗ್ರಾಮವಾದ ನೆಲಮಂಗಲ ತಾಲೂಕಿನ ತ್ಯಾಮಗುಂಡ್ಲುಗೆ ಮೃತದೇಹ ತರಲು ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ನೆಲಮಂಗಲ ತಹಶೀಲ್ದಾರ್ ಮನವಿಯನ್ನು ಸ್ವೀಕರಿಸಿದ್ದು, ಜಿಲ್ಲಾಧಿಕಾರಿ ಮುಖೇನ ಸರ್ಕಾರದ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಲಾಗಿದೆ. ಇದರೊಂದಿಗೆ ರಾಯಭಾರ ಕಚೇರಿ ಮೃತದೇಹ ತರಲು ಒಪ್ಪಿಗೆ ಸೂಚಿಸಿದ್ದು, ಎರಡೂ ದೇಶದ ಪತ್ರ ವ್ಯವಹಾರಗಳು ಮುಗಿದ ನಂತರ ಮೃತದೇಹ ರವಾನೆ ಸಾಧ್ಯ ಆಗುತ್ತೆ.
ಕೆನಡಾದಲ್ಲಿ ನಡೆದ ಚಂದನ್ ಕುಮಾರ್ ಹತ್ಯೆ ಪ್ರಕರಣದ ಹಿನ್ನೆಲೆ ನೆಲಮಂಗಲದ ಚಂದನ್ ನಿವಾಸಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಚಂದನ್ ಹೆತ್ತವರು ಕಣ್ಣೀರು ಹಾಕಿದರು. ಬಳಿಕ ಮಾತನಾಡಿದ ಪರಮೇಶ್ವರ್, ಚಂದನ್ ಹತ್ಯೆ ಸಂಬಂಧಿಸಿದಂತೆ ಕೆನಡಾದಲ್ಲಿ ತನಿಖೆ ಮುಂದುವರೆದಿದೆ. ಚಂದನ್ ಸ್ನೇಹಿತರನ್ನ ಸಂಪರ್ಕಿಸಿ ವಿಷಯ ತಿಳಿದುಕೊಂಡಿದ್ದಾರೆ. ಪ್ರಕ್ರಿಯೆ ಮುಗಿದ ಬಳಿಕ ಪಾರ್ಥಿವ ಶರೀರವನ್ನು ನಾಳೆ ಹಸ್ತಾಂತರ ಮಾಡಲಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ನಾವಿನ್ಯಾರಿಗೋಸ್ಕರ ಬದುಕಬೇಕಮ್ಮ, ತುಂಬಾ ಬೇಜಾರಾಗುತ್ತೆ. ಇರೋದೊಬ್ಬ ಮಗನ ಕಳ್ಕೊಂಬಿಟ್ಟೆ. ಟೀಚರ್ ಆಗಿ ಸರ್ವಿಸ್ ಮಾಡಿದ್ರೆ, ಟೀಚರ್ ಆಗಿ ಮಂಡ್ಯದಲ್ಲೆಲ್ಲ ತಂದೆ ತಾಯಿ ಒಂದು ಕಷ್ಟ ಕೊಡ್ತಿರ್ಲಿಲ್ಲ.